ನಮಸ್ಕಾರ ಎಲ್ರಿಗೂ. ಇವತ್ತು ರವೆ ಲಾಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ರುಚಿಯಾಗಿ ಬಂದಿತ್ತು, ಬಾಯಲ್ಲಿಟ್ಟರೆ ಹಂಗೆ ಕರಗೋ ಥರ ಇತ್ತು. ಮೊದಲಿಗೆ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಅದಾದ ನಂತರ 20ರಿಂದ 24 ಲವಂಗ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ನಾನಿಲ್ಲಿ 300 ಗ್ರಾಮ್ ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆನಲ್ಲಿ ಸ್ವಲ್ಪ ಲಾಡು ತುಂಬ ಚೆನ್ನಾಗಿ ಬರುತ್ತೆ. ಸಣ್ಣ ಇರುತ್ತಲ್ಲ ರವೆ, ಹಸಿ ವಾಸನೆ ಹೋಗೋವರೆಗೂ ಕಡಿಮೆ ಉರಿನಲ್ಲೇ ನೀವು ಹುರ್ಕೋಬೇಕು. ಗಂಟೆಲ್ಲ ನೋಡಿ ಈ ಥರ ತೆಗಿತಾ ಇರಬೇಕು. ಸೀದೋಗಕ್ಕೆ ಬಿಡಲೇಬೇಡಿ. ಇನ್ನೂ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಬೇಕು, ಅವಾಗವರೆಗೂ ಹುರ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ಹುರಿದಿದ್ದೀನಿ. ಇವಾಗ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿನ ತುರಿದು ಮಿಕ್ಸಿನಲ್ಲಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಕೊಬ್ಬರಿನ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಇದು ನಾನು ಸ್ಟೀಲ್ ಪ್ಯಾನಲ್ಲಿ ಮಾಡ್ತಾ ಇರೋದು. ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಅಷ್ಟು ಸೀದೋಗೋ ಭಯ ಇರಲ್ಲ. 1.5 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸಕ್ಕರೆನ ಪುಡಿ ಮಾಡಿಲ್ಲ, ಯಾಕಂದರೆ ಸಕ್ಕರೆನ ಪುಡಿ ಮಾಡಿ ಹಾಕಿದ್ರೆ ತಣ್ಣಗಾದ್ಮೇಲೆ ಲಾಡು ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ. ಆ ಬಿಸಿಗೇ ಸ್ವಲ್ಪ ಸಕ್ಕರೆ ಕರಗಿರುತ್ತೆ. ಇವಾಗ ನೋಡಿ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಮುಚ್ಚಳ ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಡಿ. ಇವಾಗ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಗೋಡಂಬಿನೂ ದ್ರಾಕ್ಷಿನ ಹುರ್ಕೋಬೇಕು. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ಗೋಡಂಬಿ ದ್ರಾಕ್ಷಿ, ಇಲ್ಲಾಂದರೆ ಲಾಡು ಕಟ್ಟಕ್ಕೆ ಬರಲ್ಲ, ಮುರಿದೋಗುತ್ತೆ ಲಾಡು. ಸ್ವಲ್ಪ ಹಾಕಿ ಇವಾಗ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಕಲಸಾದ ನಂತರ ಅರ್ಧ ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕಿ ಸ್ವಲ್ಪ ಕಲಿಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು 15 ನಿಮಿಷವರೆಗೂ ಮುಚ್ಚಳ ಮುಚ್ಚಿಡಿ. ತೀರಾ ಬಿಸಿ ಇರುತ್ತಲ್ಲ, ಲಾಡು ಕಟ್ಟೋಕ್ಕಾಗಲ್ಲ. ಅದು ಮುಚ್ಚಿಟ್ರೆ ಸ್ವಲ್ಪ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ತಣ್ಣಗೂ ಆಗುತ್ತೆ. ಸ್ವಲ್ಪ ನಿಮಗೆ ಲಾಡು ಕಟ್ಟೋಕ್ಕೆ ಆಗ್ತಾಯಿಲ್ಲ ಅಂದರೆ ಇನ್ನೂ ಸ್ವಲ್ಪ 2 ಚಮಚೆಯಷ್ಟು ಹಾಲು ಹಾಕಿ ಸ್ವಲ್ಪ ಒಂದು ಚಮಚೆ ತುಪ್ಪ ಹಾಕಿಬಿಟ್ಟು ಲಾಡು ಶೇಪ್ ಕೊಡಿ. ಇವಾಗ 15 ನಿಮಿಷ ಮುಚ್ಚಿಡಬೇಕು. ನೋಡಿ ಇವಾಗ ಸ್ವಲ್ಪ ತಣ್ಣಗೆ ಆದ್ರೂ ಬಿಸಿನೇ ಇತ್ತು. ನೋಡಿ ಇವಾಗ ಲಾಡು ನಿಮ್ಗೆ ಎಷ್ಟು ಸೈಜ್ ಬೇಕೋ, ಸಣ್ಣ ದಪ್ಪ ಸೈಜು ನೋಡಿ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ಹಬ್ಬಕ್ಕೆಲ್ಲ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡಿಬಿಡ್ಬೋದು, ತುಂಬ ಹೊತ್ತೇನು ತಗೊಳ್ಳಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.